ನಮಸ್ಕಾರ ರೀ. ನನ್ನ ವಿಡಿಯೋ ನೋಡಕತ್ತಿರುವ ನಿಮಗೆಲ್ಲರಿಗೆ ನನ್ನ ಚಾನಲ್ಗೆ ಸ್ವಾಗತ ರೀ. ಇವಾಗ ಶೇಂಗಾ ಮತ್ತು ಎಳ್ಳೊಳಗೆ ಮಾಡೋದು ಬರ್ರಿ. ಮೊದಲಿಗೆ ಶೇಂಗಾನ ಚೆಂದಾಗಿ ಹುರ್ಕೋಬೇಕು ರೀ. ಸಣ್ಣಗೆ ಇಟ್ಟು ಹುರ್ಕೊಂಡು ಬಂದ್ರೆ ಚೆಂದಾಗಿ ಸೊಪ್ಪೆ ಬಿಸ್ತಾವ್ರಿ. ಈಗ ನೋಡ್ರಿ, ಹಿಂಗೆ ನೋಡ್ಬೇಕ್ರಿ ಶೇಂಗಾ ಬಿಸ್ತಾವಿಲ್ಲಂತ ಬಟ್ಟೆಲಿ ಹಿಡಿದು. ಈಗೆಲ್ಲ ಸೊಪ್ಪಿ ಬಿಚ್ಚಾಕತ್ತಾವ ನೋಡ್ರಿ. ಸೊಪ್ಪಿ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಮೊದಲು ಶೇಂಗಾ ಸಣ್ಣ ಮಾಡಿ ಶೇಂಗಾ ಸಣ್ಣಗಾಗಿರ್ತೈತಲ್ರಿ, ಅದಕ್ಕೆ ಈಗ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ನಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡ್ರಿ ಅಷ್ಟು ಬೆಲ್ಲ ಹಾಕೋಬೇಕ್ರಿ. ಈಗ ನೋಡ್ರಿ ಹಿಂಗಾಗಬೇಕ್ರಿ. ಹಿಂಗೆ ರುಬ್ಕೊಂಡು ಇಟ್ಕೋಬೇಕ್ರಿ. ಮತ್ತು ಬಿಳಿ ಎಳ್ಳು ತೊಗೊಂಡು ಅವನು ಹುರ್ಕೋಬೇಕ್ರಿ, ಕೆಂಪಾಗುವಂಗೆ ಹಿಂಗೆ ರೀ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕ್ರಿ. ನಮ್ಗೆ ಎಷ್ಟು ರುಚಿಗೆ ಬೆಲ್ಲ ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಶೇಂಗಾಕ್ಕಿಂತ ಎಳ್ಳು ಭಾಳ ಸಣ್ಣ ಆಗ್ತೈತ್ರಿ ಜಲ್ದಿನ. ಕಣ್ಕ ಮಾಡಿ ತೆಗೆದಿಟ್ಕೊಂಡು ನಂತರ ಮೈದಾ ಹಿಟ್ಟು ಸ್ವಲ್ಪ ರವೆ ಹಾಕಿ ನಾದ್ಕೋಬೇಕ್ರಿ. ಮೈದಾ ಹಿಟ್ಟು ಅಂದ್ರೆ ಹೋಳಿಗೆ ಕಟ್ಟಿ ಕುರು ಚಂದ ಆಗ್ತಾವ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾದ್ಕೋಬೇಕ್ರಿ ಹಿಟ್ಟು. ಹಿಟ್ಟು ನಾದಿ ಒಂದು ಅರ್ಧ ತಾಸು ನೆನೆ ಹಾಕ್ಬಿಡ್ಬೇಕ್ರಿ. ನಂತರ ನಮಗೆ ಹಿಟ್ಟು ಅದು ಹೂರ್ಣ ಮಾಡಿರ್ತೀವಲ್ರಿ, ಅದನ್ನು ಹಾಲಾಕಿ ಮಿಚ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಮಾಡಿಕೊಂಡು ಕಣ್ಕ ಒಳಗೆ ತುಂಬ್ಕೋಬೇಕ್ರಿ. ಹಿಂಗೆ ಅಂದ್ರೆ ಹಿಟ್ಟು ಸ್ವಲ್ಪ ಹಿಡಿಬೇಕ್ರಿ. ಅದ್ರೊಳಗಿಂದ ಅದು ಇರ್ತೈತಲ್ರಿ ಶೇಂಗಾ ಪುಡಿ, ಅದು ಜಾಸ್ತಿ ಹಾಕೋಬೇಕ್ರಿ. ಅಂದ್ರೆ ಹೋಳಿಗೆ ರುಚಿ ಹಾಕವ್ರಿ, ಉಬ್ಬಿ ಬರ್ತಾವ್ರಿ. ನಂತರ ಲಟ್ಸ್ಕೋಬೇಕ್ರಿ. ಶೇಂಗಾ ಹೋಳಿಗೆ ದೊಡ್ಡ ಸಣ್ಣವ್ರು ಮಾಡಬೇಡ್ರಿ, ಒಂಥರ ಮೀಡಿಯಮ್ನಾಗ ಮಾಡ್ಬೇಕ್ರಿ. ಈಗ ನೋಡ್ರಿ, ಎರಡು ಕಡೆ ಬೇಯಿಸ್ಕೋಬೇಕ್ರಿ ಚಂದ ಕೆಂಪಾಗಿ. ನಮ್ಮ ಕಡೆ ಎಳ್ಳ ಮಸಿಗೆ ಮತ್ತು ಸಂಕ್ರಮಣಕ್ಕೆ ಶೇಂಗಾ ಹೋಳಿಗೆ ಜಾಸ್ತಿ ಮಾಡ್ತಾರೆ ರೀ. ಅದ್ರ ಸಂಬಂಧ ನಮ್ಮ ಮನ್ಯಾಗೂ ಮಾಡ್ಯಾರಿ. ನಮಗೆ ಬೇಕಾದ ಶೇಂಗಾ ಹೋಳಿಗೆ ರೆಡಿ ಆದವು ರೀ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಮಾಡಿರಿ ತಿನ್ನಿರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ರೀ.